ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಸಾಲ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ವೃತ್ತಿಯಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಸಹಾಯಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ನಿಮಗೆ ಚಂದ್ರ ಮತ್ತು ಕರ್ಮಾಧಿಪತಿ ಶುಕ್ರ ಇವರ ಬಲಹೀನತೆ ಇರೋದರಿಂದ ಸ್ವಲ್ಪ ನಿಮಗೆ ಅಸಮಾಧಾನಗಳು, ಶತ್ರುಗಳ ಬಾಧೆ, ಸಾಲ ಬಾಧೆ ಸೂಚಿಸ್ತಕ್ಕಂಥದ್ದು ಈ ರೀತಿಯ ಒಂದು ಸಾಧ್ಯತೆ ಇರುತ್ತದೆ, ಹುಷಾರು. ಮುಖ್ಯವಾಗಿ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಕ್ಕಂಥ ಸಾಧ್ಯತೆ. ವೃತ್ತಿಯಲ್ಲಿ ವರ್ಕ್ ಮಾಡೋ ಸ್ಥಳದಲ್ಲಿ ಸ್ವಲ್ಪ ಅಪಮಾನ, ನಷ್ಟತೆ, ಸ್ವಲ್ಪ ಅಸಮಾಧಾನ ಇವುಗಳನ್ನು ಸೂಚಿಸ್ತಾ ಇದೆ. ಅಥವಾ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ನೀವು ಮಾಡಿದ ಕೆಲಸ ಸರಿ ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಡ್ತಕ್ಕಂಥದ್ದು ಆಫೀಸರ್ಸ್, ಮೇಲಧಿಕಾರಿಗಳು, ಟೀಮ್ ಲೀಡರ್ಸು. ಹೀಗಾದಾಗ ಏನಾಗುತ್ತೆ, ಕೆಲಸ ಮಾಡಿದ್ದು ವ್ಯರ್ಥ ಆಯ್ತಲ್ಲ ಅಂತ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಜಾಸ್ತಿ. ಅಲ್ಲಿ ವೈಷಮ್ಯಗಳು ಮತ್ತಿನ್ನೇನೋ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಶುರುವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಕಾರಣ ಚಂದ್ರನಿಗೆ ಬಲವಿಲ್ಲ ಮತ್ತು ಶುಕ್ರನಿಗೆ ಅಷ್ಟಮದಲ್ಲಿ ಶತ್ರು ಕ್ಷೇತ್ರದಲ್ಲಿ ಸಂಚರಿಸ್ತಾ ಇರೋ ಕಾರಣದಿಂದಾಗಿ. ಹೀಗಾಗಿ ಆತಂಕ ಬೇಡ. ಗುರು ದೃಷ್ಟಿ ಇರೋದ್ರಿಂದ ಯಾರ್ದೋ ಒಬ್ಬರಿಗೆ ಸಲಹೆ ಸಿಗುತ್ತೆ ಅಥವಾ ನಿಮಗೇ ಒಂದು ಹೊಳಹು ಬರುತ್ತೆ, ಇದು ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು ಒಂದು ಧೈರ್ಯ ಶಕ್ತಿಯನ್ನು ಖಂಡಿತ ತಂದು ಕೊಡ್ತಾನೆ ಗುರು. ಮುಖ್ಯವಾಗಿ ಸಂಗಾತಿಯ ಸಪೋರ್ಟು ಅಥವಾ ಆಕೆಯ ಅಥವಾ ಅವನ ಒಂದು ಮಾರ್ಗದರ್ಶನ ನಿಮಗೆ ಒಂದು ಬಲ ಕೊಡುತ್ತೆ, ಧೈರ್ಯ ಕೊಡುತ್ತೆ. ಆ ಮಟ್ಟಿಗಿನ ಒಂದು ಫಲ ಖಂಡಿತ ಇದೆ. ಮತ್ತು ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಸಹಾಯಗಳಿದ್ದಾವೆ. ಅದರಲ್ಲೂ ಜಲಕ್ಷೇತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಏನು ಕುಸ್ತೆ ಹೋಯ್ತಾ ಈ ವಾರ ಅಲ್ಲ, ಚೆನ್ನಾಗಿದೆ. ಬುಧವಾರದಿಂದ ನಿಮಗೂ ಕೂಡ ಗಜಕೇಸರಿ ಯೋಗ ಬಂದುಬಿಡುತ್ತೆ ನೋಡಿ. ವಾರದ ಅಂತ್ಯ ಗಮನಿಸೋಣ. ಈಗ ವಾರಾಂತ್ಯದಲ್ಲಿ ಚಂದ್ರ ಮತ್ತು ಗುರು, ರವಿಯೂ ಬಂದು ಸೇರ್ಪಡೆ ಆಗ್ತಾನೆ ಶುಕ್ರವಾರದ ಮಟ್ಟಿಗೆ. ಹೀಗಾಗಿ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಮತ್ತು ಸಮಾಧಾನ ಎರಡೂ ಇರ್ತದೆ. ಅದು ತುಂಬ ತೀವ್ರವಾದ್ದು ಅಂತಲ್ಲ, ತುಂಬ ತೀಕ್ಷ್ಣವೂ ಅಲ್ಲ, ತುಂಬ ನಿಕೃಷ್ಟವೂ ಅಲ್ಲ. ತಕ್ಕ ಮಟ್ಟಿಗಿನ ಅನುಕೂಲಗಳನ್ನು ಖಂಡಿತ ಕಾಣ್ತೀರ. ಮುಖ್ಯವಾಗಿ ಅಲ್ಲಿ ಅಷ್ಟಮಾಧಿಪತಿ ರವಿ, ಅವನು ಸಪ್ತಮಕ್ಕೆ ಬಂದಾಗ ಸಂಗಾತಿಯಲ್ಲಿ ಸ್ವಲ್ಪ ಅವರ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಗುರುಚಂದ್ರ ಒಟ್ಟಾಗಿದ್ದಾಗ ಗುರುವಾರದ ಮಟ್ಟಿಗೆ ವಾರ ಮಧ್ಯವನ್ನು ಗಮನಿಸಿಕೊಂಡಾಗ ಸಂಗಾತಿಯಿಂದ ಅನುಕೂಲ, ಸಹಕಾರ ಖಂಡಿತ ಇದ್ದಾವೆ. ಸೋಮವಾರ ಮಂಗಳವಾರ ಕಂಡ ಯಾವ ಸಮಸ್ಯೆ ಇದೆ ಅದು ಬುಧವಾರ ಗುರುವಾರ ಇರೋದಿಲ್ಲ. ಸಮಾಧಾನ ಸೌಖ್ಯಗಳನ್ನು ಕಾಣ್ತೀರ. ಶುಕ್ರವಾರ ಶನಿವಾರದ ಮಟ್ಟಿಗೆ ವಾರದ ಅಂತ್ಯದ ವೇಳೆಗೆ ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದಾಗ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅವರಿಂದಾಗಿ ಸ್ವಲ್ಪ ನಷ್ಟ, ತನ್ನ ಮೂಲಕ ನಿಮ್ಮ ಮೇಲೆ ಏನೋ ಅಸಮಾಧಾನ ಉಂಟಾಗ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹೇಗಿದೆಯಪ್ಪ ಅಂತಂದರೆ ಒಂಥರ ನಾಜೂಕಿನ ನಡಿಗೆ ಅಂತೀವಲ್ಲ, ತಂತಿ ಮೇಲಿನ ನಡಿಗೆ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತದೆ ಈ ಒಂದು ವಾರ ಸಂಪೂರ್ಣವಾಗಿ ಗಮನಿಸ್ಕೊಂಡಾಗ. ಆದರೆ ಚಂದ್ರ ಯಥಾ ಪ್ರಕಾರ ಮತ್ತೆ ಅಷ್ಟಮಕ್ಕೆ ಹೋಗ್ತಾನೆ ಶುಕ್ರವಾರ ಶನಿವಾರದ ಮಟ್ಟಿಗೆ. ಹೀಗಾಗಿ ಮುಖ್ಯವಾಗಿ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಅವರಿಗೇನಾದರೂ ಹೇಳಿದ್ರೆ ಅಂದರೆ ಅದು ತುಂಬ ತೀವ್ರವಾಗಿ ಆಲೋಚನೆ ಮಾಡಿ ಅವ್ರ ಕೊನೆಗೆ ಹಾಸ್ಪಿಟಲೈಸೇಷನ್ ಆಗೋ ಸಾಧ್ಯತೆ ಇರ್ತದೆ. ಹೀಗಾಗಿ ಹುಷಾರು, ಗಮನ ಇರಲಿ. ಆದರೆ ನಿಮಗೆ ಬಂಧುಗಳ ಒಂದು ಸಹಕಾರ ಈ ವಾರದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅವರಿಂದ ಸಹಾಯ ಸಹಕಾರ, ಇನ್ನೇನೋ ಅಗತ್ಯಕ್ಕೆ ಬೇಕಾಗಿರತಕ್ಕಂಥ ಹಣ ಮತ್ತೊಂದು ಇವುಗಳ ಸಪೋರ್ಟ್ ಕೂಡ ಅವರಿಂದ ಸಿಗುತ್ತೆ ಮತ್ತು ಅದು ನಿಮಗೆ ಕ್ಷೇಮವೇ ಆಗಿರುತ್ತೆ. ಅದೇನು ತೊಂದರೆ ಆಗಲ್ಲ, ಯೋಚನೆ ಮಾಡಬೇಡಿ. ಇದಕ್ಕೆ ಪರಿಹಾರ ಏನಪ್ಪ ಮಕರ ರಾಶಿಯವರಿಗೆ ಅಂತಂದರೆ, ವಸ್ತು ನಷ್ಟತೆ ಇದೆ, ಅಪಮಾನ ಇದೆ, ಸ್ವಲ್ಪ ಇದೆ. ಶುಕ್ರವಾರ ಶನಿವಾರ ನಿಮಗೆ ಸ್ವಲ್ಪ ಅಸಮಾಧಾನ ಇದೆ. ಶಿವಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ, ಅಕ್ಕಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಶಿವಸ್ಮರಣೆ, ಶಿವಧ್ಯಾನ ಇವುಗಳು ಬಹಳ ಒಳ್ಳೆಯದು. ಯಾಕೆಂದರೆ ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದಾಗ ನಿಮ್ಮ ರಾಶಿಯನ್ನು ವೀಕ್ಷಿಸ್ತಾನೆ ರವಿ. ಹೀಗಾಗಿ ನಿಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರಬಹುದು. ಹೀಗಾಗಿ ಶಿವಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ, ಅಕ್ಕಿ ಸಮರ್ಪಣೆ ಮಾಡೋದನ್ನು ಮರಿಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.